ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ವಿಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು. ನನ್ಗೆ ಖುಷಿಯಾಗಿದ್ದು ಸರ್, ನೀವು ಒಬ್ಬ ಕಲಾವಿದರು, ಹೊಸಬ್ರಿರ್ಲಿ ಹಳಬ್ರಿರ್ಲಿ ಯಾರೇ ಇರಲಿ, ರಂಗಭೂಮಿ ಕಲಾವಿದರು ಅಂದ್ರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್, ಅದು ಬಹಳ ಖುಷಿ ಕೊಡ್ತು. ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ ಸರ್, ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್, ಕರೆಂಟ್ ಹೊಡೆದ್ರು ಮಾತ್ರ ತಲೆ ದಿಮ್ ಅನ್ನುತ್ತಲ್ಲ ಸರ್, ಹಂಗೆ ನೀವು ಈ ರೂಲರ್ ಟೀಸರ್ ಇದೆಯಲ್ಲ ಸರ್, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಆಮೇಲೆ ನಿಮ್ ಹೇರ್ ಸ್ಟೈಲ್ ಇಷ್ಟ ಆಯ್ತು ಸರ್, ರೂಲರ್ ಅಲ್ಲಿ ಇಷ್ಟ ಆಯ್ತು ಸರ್. ಸೊ ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ, ನೀವು ನಮ್ಮ ಕನ್ನಡಕ್ಕೆ ನವಾಜುದ್ದೀನ್ ಸಿದ್ದಿಕಿ ಇದ್ದಾಗೆ ತುಂಬಾ ಅದ್ಭುತ ನಟನೆ ಇದೆ. ಹಾಗೆ ಜಡೇಶ್ ಸರ್ ತುಂಬಾ ಅದ್ಭುತವಾದ ನಿರ್ದೇಶಕ, ಯಾಕಂದ್ರೆ ನಮ್ಮ ಮಣ್ಣಿನ ಕಥೆನ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅವರು ಮೂರ್ತಿ ಚಿಕ್ಕದಿರ್ಬೋದು, ಕೀರ್ತಿ ದೊಡ್ಡದು. ಯಾಕಂದ್ರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ತುಂಬಾ ತುಂಬಾ ದೊಡ್ಡ ಕಲಾವಿದರನ್ನ ಹಾಕೊಂಡು ಹ್ಯಾಂಡ್ಲ್ ಮಾಡ್ಕೊಂಡು ಸಿನಿಮಾ ಮಾಡಿದೀರ ಸರ್. ನಿಜವಾಗ್ಲೂ ಅದು ಮೆಚ್ಚಲೇಬೇಕಾದಂತ ವಿಷಯ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ದೊಡ್ಡವ್ರ ಜೊತೆ ನೀವು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಇದರಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಸುರೇಶ್ ಸರ್, ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದ್ದೀರಾ, ಲ್ಯಾಂಡ್ ಲಾರ್ಡ್. ಈ ಸಿನಿಮಾ ನಿಮ್ಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡ್ಲಿ ಅಂತ ಮನ್ಸಾರ ಹಾರೈಸ್ತೀನಿ ಸರ್. ನಿಮಗೂ ಕೂಡ ಒಳ್ಳೇದಾಗ್ಲಿ. ಮಿತ್ರಣ್ಣ, ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ, ಇನ್ನೂ ದೊಡ್ಡ ಮಟ್ಟಕ್ಕಾಗ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್, ಲ್ಯಾಂಡ್ ಲಾರ್ಡ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ನನಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಅಂಡ್ ಇಟ್ಸ್ ಅನ್ ಆನರ್. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು. ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಎ ಗುಡ್ ಆನರ್. ಯಾಕಂದ್ರೆ ಅವ್ರು ಏನು ನಮ್ಗೊಂದು ನರ್ವಸ್ನೆಸ್ ಇರತ್ತಲ್ವಾ, ಅವ್ರ ಜೊತೆ ಹೆಂಗಪ್ಪ ಆಕ್ಟ್ ಮಾಡೋದು ಏನೋ ಅದು ಯಾವ್ದು ಒಂಚೂರು ಅನ್ನಿಸ್ಲಿಲ್ಲ. ಇ ವಾಸ್ ಸೋ ಹಂಬಲ್, ಇ ವಾಸ್ ಸೋ ಡೌನ್ ಟು ಅರ್ತ್. ಅದು ಫೈಟ್ ಬೇರೆ ಮಾಡಕ್ಕೆ ಅವ್ರ ಹತ್ರ ಒಂದ್ 2-3 ವಧೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು. ಅದು ಸಖತ್ ಭಯ ಆಗ್ತಾ ಇತ್ತು. ಬಟ್ ಹೂವ ತರ ನೋಡ್ಕೊಂಡ್ರು, ಎಲ್ಲೂ ಏಟ್ ಅಂತೂ ಮಾಡ್ಲಿಲ್ಲ. ಭಯ ಅಂತೂ ಡೆಫಿನೆಟ್ಲಿ ಇತ್ತು, ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ. ಒಬ್ಬ ಆಕ್ಟರ್ ಹೆಂಗೆ ಕ್ಯಾರವನ್ ಅಲ್ಲೇ ಅಲ್ಲ, ಯಾವಾಗ್ಲೂ ಸ್ಪಾಟ್ ಅಲ್ಲಿ ಇರಬೇಕು ಅನ್ನೋ ವಿಷಯ ಆಗ್ಬೋದು. ಅಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವ್ರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವನ್ಗೆ ಹೋಗ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಆ ಗೆಟಪ್ ಅಲ್ಲೇ ಇರೋರು, ಅಲ್ಲೇ ಕೂತಿರೋರು ಒಂದ್ ಕಡೆ. ಅವ್ರು ಇದಾರೆ ಅಂತಾನು ಒಂದು ಫೀಲ್ ಆಗ್ತಾ ಇರ್ಲಿಲ್ಲ, ಅಷ್ಟು ಬೆರ್ತ್ ಬಿಡೋರು. ಅಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್. ಅವ್ರೊಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ, ಆಲ್ವೇಸ್ ಅವೇರ್. ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್. ಅಂಡ್ ಅವ್ರೊಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ. ಎಲ್ಲಾರ್ನು ಹಿ ಟ್ರೀಟ್ಸ್ ಲೈಕ್ ಅ ಬ್ರದರ್. ಯಾರಿಗೆ ಏನೇ ಸಣ್ಣದಿದಾದ್ರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್. ಅಂಡ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ. ಸೊ ಇದರಲ್ಲಿ ನನ್ ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಶಿಯೇಟ್, ಬಿಕಾಸ್ ತುಂಬಾ ಚೆನ್ನಾಗಿ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ. ಯಾವ್ದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗ್ ಅಲ್ಲಿ ಒಂದಷ್ಟು ರಸಸ್ ನೋಡಿದಾಗ. ಎಲ್ಲಾ ಪಾತ್ರಗಳು ಅಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು, ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ. ಅಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೂರಜ್. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಈ ತರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನ್ಸುತ್ತೆ. ಮೊದಲನೇದು ವಿಜಯಣ್ಣ. ಸೊ ಮುಂಚೆನೆ ಹೇಳ್ದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆಕ್ಟ್ ಮಾಡಿದ್ದೆ. ಮತ್ತೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕದೆ ಅದೃಷ್ಟ ಅನ್ಸುತ್ತೆ. ಆಮೇಲೆ ರಾಜ್ ಸರ್ ಟೀಸರ್ ಮೊನ್ನೆ November 1ಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು. ಅದು ತುಂಬಾ ಸದ್ದು ಮಾಡ್ತು. ಈ ಟೀಸರು ಬ್ಯಾಂಗ್ ಆನ್ ಇದೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ದು ಮಾಡುತ್ತೆ. ಇದೇ ಸ್ಕ್ರೀನ್ ಅಲ್ಲಿ ಸರ್ ನೀವು ನಮ್ದು DDM ನೋಡಿ ಸೇಮ್ ಸ್ಕ್ರೀನ್ ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರಿ. ನನಗಿಲ್ಲೇನೆ ನಿಮ್ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ. ಸೊ ಸಖತ್ ಖುಷಿ ಆಗುತ್ತೆ. ಮತ್ತೆ ನಾವು ಈ ಥಿಯೇಟರ್ ಅಲ್ಲಿ ಎಲ್ಲರೂ ನಾಟಕ ಮಾಡ್ಬೇಕಾದ್ರೆ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ. ಅಂದ್ರೆ ಯಾರೋ ಒಬ್ಬ ಆಕ್ಟರ್ ಜೊತೆ ಆಗ್ಲಿ, ಸ್ಟಾರ್ ಜೊತೆ ಆಗ್ಲಿ ಇದೀವಿ ಅಂತಾನೆ ಅನ್ಸಲ್ಲ. ಸೊ ಟೀಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬಿಡ್ತಾರೆ ಎಲ್ಲರ ಜೊತೆನೂ. ಸಖತ್ ಖುಷಿ ಆಗುತ್ತೆ. ರಾಕೇಶ್ ಅವ್ರು ಹೇಳ್ದಂಗೆ ಬ್ರದರ್ ತರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿ. ಅಂಡ್ ಜಡೇಶ್ ಸರ್ ಅಂದ್ರೆ ವಿಜಯಣ್ಣ ಮತ್ತೆ ರಾಜ್ ಬಿ ಶೆಟ್ಟಿ ಸರ್ ಒಟ್ಟಿಗೆ ಈ ತರದ್ದೊಂದು ಕಾಣ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೆ ಐಡಿಯಾ. ಸೊ ಮತ್ತೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಇಷ್ಟೇ ಅಲ್ಲ, ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿಗೆ ತಕ್ಕಂತೆ ಬರುವಂತ ಒಂದು ಸಾಂಗ್ ಇದೆ. ಅಂಡ್ ಎಲ್ಲ ಯಂಗ್ಸ್ಟರ್ಸ್ ಸೆಲೆಬ್ರೇಟ್ ಮಾಡುವಂತ ಇನ್ನೊಂದು ಸಾಂಗ್ ಇದೆ.
ಅಂಡ್ ಜನವರಿ 23ಗೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂತ ಒಂದು ಸಿನಿಮಾ ಬರ್ತಾ ಇದೆ, ಲ್ಯಾಂಡ್ ಲಾರ್ಡ್. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು. ರೂಲರ್ ಅವರೊಟ್ಟಿಗೆ ನಾವು ಇರ್ತೀವಿ. ಸೊ ಒಂದು ಒಳ್ಳೆ ಅವಕಾಶ ಜಡೇಶ್ ಅವರು ಕೊಟ್ಟಿದ್ದಾರೆ. ಹಾಗೆ ವಿಜಯ್ ಸರ್ ಒಟ್ಟಿಗೆ, ಶೆಟ್ರೊಟ್ಟಿಗೆ, ಎಲ್ಲರೊಟ್ಟಿಗೆ ಕೆಲಸ ಮಾಡಿ ತುಂಬಾ ಖುಷಿ ಆಗಿದೆ. ಒಳ್ಳೆ ಅನುಭವ ಆಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಪ್ರೊಡ್ಯೂಸರ್ಗೆ ಹಾಗೆ ಎಲ್ಲರಿಗೂ. ಸೊ ಇಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್.